ನಿನ್ನನ್ನು ಎಲ್ಲಿ ಮುಗಿಸ್ಬೇಕು, ಹೇಗೆ ಮುಗಿಸ್ಬೇಕು ಅನ್ನೋದು ನನಗೆ ಗೊತ್ತು. ಅಲ್ಲೇ ಹಾಗೆ ಮುಗಿಸ್ತೀನಿ. ಆಗ ನೀನು ಸತ್ತಿದ್ದು ನನ್ನ ಪಿತೂರಿಯಿಂದ ಅಂತ ನನ್ನ ಮನೆಯವರೆಗೂ ಗೊತ್ತಾಗೋದಿಲ್ಲ. ಪೊಲೀಸ್ನವ್ರ ಕೈಗೂ ನಾನು ಸಿಕ್ಕಾಕೊಳ್ಳೋದಿಲ್ಲ. ನೀನು ಸಾಯ್ತೀಯ. ಹಾಗೆ ನನ್ನ ಮೇಲೆ ನಿನಗಿರೋ ಹಾಗೇನೂ ಸಾಯುತ್ತೆ. ಇದು ನಿನ್ನ ಕೊನೆ ರಾತ್ರಿ. ನೆಮ್ಮದಿಯಾಗಿ ಮಲಗೋ. ಅಲ್ಲ ಕಣ್ರೋ, ನಿನ್ನೆ ಆದ ಇನ್ಸಿಡೆಂಟ್ನಿಂದ ನಾನು ಬದುಕ್ತೀನಿ ಅನ್ನೋ ಆಸೆನೇ ಕಳ್ಕೊಂಬಿಟ್ಟಿದ್ದೆ. ಬಟ್ ದೇವ್ರು ನನ್ನ ಪರವಾಗಿದ್ದ ಅನಿಸುತ್ತೆ. ಅದರಿಂದ ಇವತ್ತು ನಾನು ಉಳ್ಕೊಂಡಿದ್ದೀನಿ. ಅಲ್ಲ ಬ್ರೋ, ಒಬ್ಬವನ್ನ ಕೊಲ್ಲೋದಕ್ಕೆ ಬರ್ತಾ ಇದ್ದಾನೆ ಅಂತ ಗೊತ್ತಿದ್ರು ಅರ್ಜುನ್ ಹೆಂಗೆ ಹಿಂಗೆ ಕೂಲಾಗಿದ್ದಾನೆ, ಇದೇ ನಂಗೆ ಆಶ್ಚರ್ಯ. ಓ ಮಗ, ಅರ್ಜುನ್ಗೆ ಅವರಪ್ಪನೇ ಪ್ರಪಂಚ. ಅವರಪ್ಪನ್ನ ಅವನು ಅಷ್ಟೊಂದು ಪ್ರೀತಿಸ್ತಾನೆ. ಅವರಪ್ಪ ಹೇಳಿರೋ ಒಂದೇ ಒಂದು ಮಾತುಗೋಸ್ಕರ ಅವನು ಇವತ್ತು ನಾಗಶಂಕರ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದಾನೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಊರಲ್ಲಿ ಇರ್ತಾ ಇದ್ವಿ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಬ್ರೋ. ಏ ನಂದ, ರೂಮಲ್ಲೇ ನನ್ನ ಟೀ ಶರ್ಟ್ ಯಾರೋ ಕತ್ತಿದಾರೆ ಕಣೋ. ಟೀ ಶರ್ಟ್ ಒಂದೇ ಹೋಗಿದೆಯಾ, ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಏನಾದರೂ ಹೋಗಿದೆಯಾ? ಇಲ್ಲ ಕಣೋ, ವ್ಯಾಲ್ಯೂಬಲ್ ಥಿಂಗ್ಸ್ ಏನೂ ಹೋಗಿಲ್ಲ. ಬರೀ ಟೀ ಶರ್ಟ್ ಮಾತ್ರ ಕದ್ದಿದ್ದಾರೆ. ಹೌದು ಕಣ, ನಂದೊಂದು ಟಿ ಶರ್ಟ್ ಕಾಣ್ತಾ ಇಲ್ಲ. ಯಾವನ ಬರ್ಗೆಟ್ ನನ್ನ ಮಗ ಇರಬೇಕು. ನಮ್ಮೆಲ್ಲರದ್ದು ಒಂದೊಂದೇ ಟಿ ಶರ್ಟ್ ಕತ್ಕೊಂಡು ಹೋಗಿದ್ದಾನೆ. ಏನೋ ನಿಮ್ಮ ಟೀ ಶರ್ಟ್ಗಳು ಕದ್ದಿದ್ದಾರಾ? ಹೌದು ಕಣ. ನಾನು ಇದ್ರ ಬಗ್ಗೆ ಹೋಮ್ ಸ್ಟೇ ಅವ್ರ ಹತ್ರ ಕೇಳಿದೆ. ಅವರು ಬರೀ ಬಟ್ಟೆ ತಾನೇ ಪ್ಯಾಕ್ ಮಾಡಿರ್ಬೇಕಾದ್ರೆ ಮಿಸ್ ಆಗಿರ್ಬೋದು ನೋಡಿ ಅಂತ ಹೇಳಿದ್ರು. ಸುಮ್ಮನೆ ಆರ್ಗ್ಯೂ ಮಾಡೋದು ಬೇಡ ಅಂಥೇಳಿ ಸುಮ್ಮನಾಗೋದೆ. ಅರ್ಜುನ್, ಇವತ್ತು ಹೊರಟ್ಬಿಡೋಣ ಕಣೋ. ಎಣ್ಣೆ ಥರನೇ ಕೊಲೆಗಡ್ಕ ನಮ್ಗೆ ಏನಾದರೂ ಮಾಡೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾನೆ. ಸುಮ್ಮನೆ ರಿಸಿಪ್ಟ್ ತೊಗೊಳೋದು ಬೇಡ ಕಣೋ. ಸಾರಿ ನಂದ, ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು. ಜೀವ ಉಳಿದ್ರೆ ಮತ್ತೆ ಬೇಕಾದರೂ ದೇವಸ್ಥಾನಕ್ಕೆ ಬರ್ಬೋದಲ್ವೇನೋ? ನನಗೆ ನೆನ್ನೆನೇ ಹೇಳಿದ್ದೀನಿ, ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ. ನೀವು ಯಾರೂ ಟೆನ್ಷನ್ ಆಗಬೇಡಿ. ಹಾಂ, ಹಾಗೆ ನೆನ್ನೆ ಆ ಕಿಲ್ಲರ್ ಫೋನ್ಗೆ ಅವ್ನಿಗೆ ಕಾಂಟ್ರಾಕ್ಟ್ ಕೊಟ್ಟು ಒಂದು ಫೋನ್ ಮಾಡ್ದ ಅಂತ ಹೇಳಿದ್ಯಲ್ಲ, ಆ ಫೋನ್ ತೊಗೊಂಡು ಬಾ. ಅದರಲ್ಲಿರೋ ನಂಬರು ನನಗೆ ಗೊತ್ತಿದ್ರೂ ಗೊತ್ತಿರ್ಬೋದು. ಸರಿ, ರೂಮಲ್ಲಿದೆ, ಹೀಗೆ ತೊಗೊಂಡು. ಇದು ಆ ಕಿಲ್ಲರ್ದೇ ಫೋನು. ಆ ಕಿಲ್ಲರ್ ನನ್ನ ನಂಬರ ಏನಂತ ಸೇವ್ ಮಾಡ್ಕೊಂಡಿರ್ಬೋದು. ಅಲ್ಲ, ಏನಂತ ಆದರೂ ಸೇವ್ ಮಾಡ್ಕೊಂಡಿರಲಿ. ನಂಬರ್ ನೋಡಿದ ತಕ್ಷಣ ಅರ್ಜುನ್ಗೆ ಅದು ನನ್ನ ನಂಬರ್ ಅಂತ ಗೊತ್ತಾಗುತ್ತೆ. ಏನು ಮಾಡೋದು? ಅರ್ಜುನ್ ಫೋನ್.
ಸ್ವಿಚ್ ಆಫ್ ಆಗೋಯ್ತಲ್ಲೋ. ಏನೇ ಮಾಡಿದ್ರು ನಾಗಮಣಿ ನನ್ನ ಕೈ ಸಿಗ್ಲಿಲ್ಲ. ಹಾಗೆ ಆ ನಾಗಿಣಿನ ಸಂಹಾರ ಮಾಡೋದಕ್ಕೂ ಆಗಿದೆ. ಈ ಸಲ ಅವಳನ್ನ ಸಂಹಾರ ಮಾಡಕ್ ಹೋದ್ರು ಏನೋ ಒಂದು ವಿಘ್ನ ಬಂದು ಅವಳು ನನ್ನ ಕೈಯಿಂದ ತಪ್ಪಿಸ್ಕೋತಾ ಇದ್ದ. ಈಗ ಬೇರೆ ಅದ್ಯಾವುದೋ ದೈವಿ ನಾಗ, ಅದೊಂದು ಬೇರೆ ಬಂದಿದೆ. ಹೀಗೆ ಆದ್ರೆ ನಾಗಮಣಿ ದೈವಿ ನಾಗದ ಒಳಗಿದೆ. ನಾನೀ ನಾಗಿಣಿನ ವಶಪಡಿಸ್ಕೊಂಡ್ರೆ ಇವಳ ರಕ್ಷಣೆಗೆ ದೈವಿ ನಾಗ ಬಂದೇ ಬರುತ್ತೆ. ಆಗ ದೈವಿ ನಾಗನ ಕೊಂದ್ರೆ ತುಂಬಾ ಸುಲಭವಾಗಿ ನಾಗಮಣಿ ನನ್ನ ಕೈಗೆ ಸಿಗುತ್ತೆ. ಆಮೇಲೆ ಈ ನಾಗಿಣಿಗೆ ಒಂದು ಗತಿ ಕಾಣಿಸ್ಬೋದು. ನಾಳೆ ಆಶ್ಲೇಷ ಕೃಷ್ಣಾಷ್ಟಮಿ. ಆಶ್ಲೇಷ ನಕ್ಷತ್ರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ರಾಹು, ಕೇತು, ಶನಿ, ಕುಜಗ್ರಹಗಳು ಒಂದೇ ಮನೆಯಲ್ಲಿ ಸೇರಿವೆ. ಅಪರೂಪಕ್ಕೆ ಮಾತ್ರ ಇಂಥ ಮುಹೂರ್ತಗಳು ಬರ್ತವೆ. ಈ ಅಷ್ಟಮಿ ನಾಗಗಳಿಗೆ ಅತ್ಯಂತ ಕ್ರೂರವಾದದ್ದು. ಈ ಅಷ್ಟಮಿಯಲ್ಲಿ ನಾಗಗಳು ಯಾರ ಮೇಲಾದ್ರೂ ಪ್ರಹಾರ ಮಾಡಿದ್ರೆ ಅವರೆಲ್ಲ ನಾಗಗಳಾಗಿ ಪರಿವರ್ತನೆ ಹೊಂದ್ತಾರೆ. ಹಳೆಯ ನಾಗಿಣಿ ಒಂದು ವೇಳೆ ಯಾರ ಮೇಲಾದ್ರೂ ಪ್ರಹಾರ ಮಾಡಿದ್ರೆ ಅವರೆಲ್ಲ ನಾಗಗಳಾಗ್ತಾರೆ. ನಾಗಿಣಿ ಮನುಷ್ಯ ರೂಪಕ್ಕೆ ಬರ್ತಾಳೆ. ಇದೇ ಸರಿಯಾದ ಸಮಯ. ಅವಳನ್ನ ಬಂಧಿಸೋದಕ್ಕೆ ನನಗೆ ಸಿಕ್ಕಿರೋ ಸುವರ್ಣ ಅವಕಾಶ. ಅರ್ಜುನ್ ಇವತ್ತು ನಾಗಾರಣ್ಯಕ್ಕೆ ಹೋಗಲೇಬೇಕು. ಹಾಗೊಂದು ವೇಳೆ ಅವನೇನಾದರೂ ಹೋಗಲಿಲ್ಲ ಅಂತಂದರೆ ನಾನು ಮಾಡಿರೋ ಯಾವ ಪ್ಲಾನು ವರ್ಕೌಟ್ ಆಗೋದಿಲ್ಲ. ಏನು ಮಾಡೋದು? ಏನಂದ? ಅಪ್ಪ ಫೋನ್ ಮಾಡ್ತಾ ಇದ್ದಾರೆ ಕಣೋ. ಹೌದಾ? ಮಾತಾಡು ಮಗ. ಏನ್ ಬ್ರೋ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದಾನೆ? ಅದೇನು ಗೊತ್ತೇನೋ, ಇವನು ಇಲ್ಲಿಗೆ ಬಂದಾಗಿಂದ ಅವರಪ್ಪ ಇವನಿಗೆ ಫೋನೇ ಮಾಡಿಲ್ಲ. ಇವನು ಫೋನ್ ಮಾಡಿದ್ರು ಅವರಪ್ಪ ರಿಸೀವ್ ಮಾಡ್ತಾ ಇರಲಿಲ್ಲ. ಈಗ ಅವರೇ ಫೋನ್ ಮಾಡ್ಬಿಟ್ಟಿದಾರಲ್ಲ, ಹಾಗಾಗಿ ಅಷ್ಟೊಂದು ಎಕ್ಸೈಟ್ ಆಗಿದ್ದಾನೆ. ಹಾಗೆ. ಹಲೋ ಪಾಪ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮಗನೇ. ನೀನು ಹೇಗಿದೀಯಾ? ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ನಾನು ಯಾವಾಗಲೂ ಚೆನ್ನಾಗೇ ಇರ್ತೀನಪ್ಪ. ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಕಣೋ. ಹಾಗಾದರೆ ನಾನು 100 ವರ್ಷ ಬದುಕೋದು ಗ್ಯಾರಂಟಿ. ನನಗೂ ಅದೇ ಕಣೋ ಬೇಕಾಗಿರೋದು. ಪ್ರಪಂಚದಲ್ಲಿರೋ ಪ್ರತಿ ತಂದೆ ತಾಯಿಗಳಿಗೂ ತಮ್ಮ ಮಕ್ಕಳು 100 ಕಾಲ ಚೆನ್ನಾಗಿ ಬಾಳಿ ಬದುಕಬೇಕು ಅನ್ನೋದು ತಾನೇ ಆಸೆ ಆಗಿರುತ್ತೆ. ಅಪ್ಪ, ನಿಮ್ಮಂಥ ತಂದೆನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಾನು ಕೂಡ ನಿನ್ನಂಥ ಮಗನ ಪಡೆಯೋದಕ್ಕೆ ಅಷ್ಟೇ ಪುಣ್ಯ ಮಾಡಿದ್ದೆ ಕಣೋ. ಅರ್ಜುನ್, ಸಾರಿ ಕಣೋ. ಇದೇನಪ್ಪ ಸಾರಿ ಕೇಳ್ತಾ ಇದ್ದೀರಾ? ಅದು
ನೆನ್ನೆ ನೀನು ಕಾಲ್ ಮಾಡಿದಾಗ ನಾನು ಕಾಲ್ ರಿಸೀವ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಲ್ಲಿದ್ದೆ. ಪರವಾಗಿಲ್ಲಪ್ಪ. ಅರ್ಜುನ್, ನಾಗಾರಣ್ಯದಲ್ಲಿರೋ ನಾಗಶಂಕರನ ದೇವಸ್ಥಾನಕ್ಕೆ ಹೋಗಿದ್ಯಾ? ಹಾಪ, 2 ದಿನ ಹೋಗಿದ್ದೆ. ಇವತ್ತು 3ನೇ ದಿನ. ಗುಡ್. ಇವತ್ತು ಕೂಡ ನೀನು ಮಿಸ್ ಮಾಡದೆ ಹೋಗು. ಯಾಕೆ ಅಂದರೆ ಸತತವಾಗಿ 3 ದಿನ ನಾಗಶಂಕರನ ದರ್ಶನ ಮಾಡಿದರೆ ಮಾತ್ರನೇ ಫಲ ದಕ್ಕೋದು. ಆಗ ನಿನಗೆ ಬೀಳ್ತಾ ಇರೋ ಕೆಟ್ಟ ಕನಸುಗಳು ತಂತಾನೆ ನಿಂತು ಹೋಗುತ್ತವೆ. ಸರಿಯಪ್ಪ, ಮಿಸ್ ಮಾಡದೆ ಹೋಗ್ತೀನಿ. ದೇವಸ್ಥಾನದಿಂದ ನೀನು ಮನೆಗೆ ಬಂದ ತಕ್ಷಣ ನಿನಗೊಂದು ಸರ್ಪ್ರೈಸ್ ಕಾದಿರುತ್ತೆ ಕಣ. ಓಕೆ, ಹಾಗಿದ್ರೆ ಬಾಯ್, ಟೇಕ್ ಕೇರ್ ಪುಟ್ಟ. ನಂದ, ಇವತ್ತು ನಂಗೆ ತುಂಬ ಖುಷಿ ಆಗ್ತಾ ಇದೆ ಕಣೋ. ನಮ್ಮಪ್ಪ ತುಂಬ ಪ್ರೀತಿಯಿಂದ ಮಾತಾಡಿದ್ರು. ಖುಷಿ ಆಗ್ತಿದ್ಯಾ ಮಗ? ಬೈಯಿಂಗ್ ಫುಲ್ ಖುಷಿ ಅಂದ್ರೆ ಇವತ್ತೆಲ್ಲ ನಮ್ಗೆ ಫುಲ್ ಗುಂಡು ತುಂಡು ಎಲ್ಲ ಸಿಗುತ್ತೆ. ಏಯ್, ದೇವಸ್ಥಾನಕ್ಕೆ ಹೋಗಿ ಕೇಳಿದ. ಹೌದಾ? ಮತ್ತೆ ಬಿತ್ತು ಕಲ್ಲು. ಬರ್ರಪ್ಪ ದೇವಸ್ಥಾನ. ಕಟಕನ್ನ ಕುರಿ ನಂಬಿದ ಹಾಗೆ ನಂಬಿದೆಯಲ್ಲ ಅರ್ಜುನ್ ನೀನನ್ನ. ಈ ನಿನ್ನ ಕುರುಡು ನಂಬಿಕೆನೆ ನಿನ್ನ ಅಂತ್ಯಕ್ಕೆ ನಾಂದಿ ಹಾಡ್ತಾ ಇದೆ. ನೀನಿವತ್ತು ನಾಗಾರಣ್ಯಕ್ಕೆ ಹೋಗು, ನಾನು ಡೈರೆಕ್ಟ್ ನಿನ್ನ ನರಕಕ್ಕೆ ಕಳಿಸ್ತೀನಿ. ಯಾವುದೇ ಕಾರಣಕ್ಕೂ ಇವತ್ತು ಮಾತ್ರ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾರು ಒಳಗೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ನೀವಿಲ್ಲೇ ರೀ. ಅರ್ಜುನ್, ನಾನು ನೀನಿಬ್ರು ಪ್ರಾಣ ಸ್ನೇಹಿತರು ಕಣ. ನಿನ್ನೊಬ್ಬನ್ನೇ ಕಳ್ಸೋದಕ್ಕೆ ನನಗೂ ಮನಸ್ಸೊಪ್ತಾ ಇಲ್ಲ. ಅದೇನಾಗುತ್ತೋ ಆಗ್ಲೇ ನಾನು ಬರ್ತೀನಿರೋ. ಅಬ್ಬಬ್ಬಬ್ಬಬ್ಬ, ಒಳಗೆ ಬರೋ ಧೈರ್ಯ ಬಂದ್ಬಿಟ್ಟಿದೆ. ಸರಿ ಬಾ. ಮತ್ತೆ ಅಂಡಮಾನ್ ಕಿಂಗ್ಯಾ? ನಾಗಾರಣ್ಯ ಪ್ರವೇಶ ನಿಷಿದ್ಧ. ಅಯ್ಯಯ್ಯೋ ನಾಗಪ್ಪ, ನನ್ನೇನು ಮಾಡ್ಬಿಡಕ್ಕಣಪ್ಪ. ನಾನು ಬಂದೇರೋ.
ಪ್ರಪಂಚದಲ್ಲಿ ನನಗಿರೋ ಶತ್ರುಗಳು ಅಂದ್ರೆ ನೀವು. ಇನ್ನೊಂದು ಅರ್ಜುನ್. ಶತ್ರುನ ಶತ್ರುಗಳಿಂದಲೇ ಮುಗಿಸ್ತೀನಿ. ಈ ನಾಗಮಣಿ ಬಗ್ಗೆ ನಿಂಗೆ ಏನಾದರೂ ಗೊತ್ತಾ? ನಾಗಮಣಿನ ಅದ್ರ ಬಗ್ಗೆ ಎಲ್ಲೋ ಕೇಳ್ದಾಗಿದೆ. ಅದು ತುಂಬಾ ಹಾವುಗಳಿರೋ ಜಾಗದಲ್ಲಿ ಆ ನಾಗಮಣಿ ಸಿಗುತ್ತಂತೆ. ಹೌದಾ? ನನಗೆ ಒಂದು ಡೌಟು, ಈ ಕಾಡಲ್ಲಿ ನಾಗಮಣಿ ಯಾಕಿರಬಾರ್ದು? ಅರ್ಜುನ್ ಅದೇ ನಾಗಮಣಿ ಹುಡ್ಕೊಂಡು ಯಾಕೆ ಅಲ್ಲಾಡ್ತಾ ಇರಬಾರ್ದು? ಏಯ್, ಏನೋ ಹೇಳ್ತಿದ್ದೆ ನೀನು. ಅಲ್ಲ ಕಣು, ಮತ್ತೆ 3 ದಿವಸದಿಂದ ಇದೇ ಕಾಡಲ್ಲಿ ಓಡಾಡ್ತಾ ಇದ್ದಾನ ಅವನು. ಡೌಟ್ ಬರ್ದೇ ಇರುತ್ತಾ? ನೋಡು, ನಾವು ಭಯಪಡೋ ಅವಶ್ಯಕತೆನೇ ಇಲ್ಲ. ಬಾ, ಒಳಗಡೆ ಹೋಗಿ ನೋಡ್ಕೊಂಬರೋಣ. ನಡಿ.